ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ದೇಶದ ಪ್ರಧಾನಿ ಮಂತ್ರಿಗಳ ಹೇಳಿಕೆಗಳನ್ನ ತಾವು ಗಮನಿಸಿದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಬಡತನ ರೇಖೆಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ತಾವೆಲ್ಲರೂ ಕೂಡ ಕಂಡಂತೆ ಕೊರೋನಾ ಈ ಕೊರೋನಾ ಅಂತಕ್ಕಂತಹ ಕಾಲಘಟ್ಟದಿಂದಲೂ ಕೂಡ ತಾವು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಸರ್ಕಾರಗಳನ್ನು ಗಮನಿಸ್ತಾ ಬರ್ತಾ ಇದ್ದಾರೆ. ಕೊರೋನಾದಂತಹ ಸಂಕಷ್ಟಗಳಲ್ಲಿ ಸರ್ಕಾರಗಳು ಹಲವಾರು ಘೋಷಣೆಗಳನ್ನ ಮಾಡ್ತವೆ. ಅದರಲ್ಲಿ ಸಾರಿಗೆ ಕ್ಷೇತ್ರಕ್ಕೂ ಕೂಡ ಭರ್ಜರಿ ಭರಪೂರವಾದ ಘೋಷಣೆಗಳನ್ನ ಮಾಡ್ತಾರೆ. ಆದರೆ ಚಾಲಕರುಗಳಿಗೆ ಸಿಕ್ಕಿದ್ದು ಶೂನ್ಯ ಅಂತ ಅನ್ಬಹುದು. ಕೇಂದ್ರ ಸರ್ಕಾರದ ಯೋಜನೆಗಳಾಗಬಹುದು, ರಾಜ್ಯ ಸರ್ಕಾರದ ಘೋಷಣೆಗಳಾಗಬಹುದು. ಅವತ್ತಿನ ರಾಜ್ಯ ಸರ್ಕಾರದಲ್ಲಿ ಇದ್ದಂತಹ ಪಕ್ಷದ ಸರ್ಕಾರ ಚಾಲಕರುಗಳಿಗೆ 5,000 ಮತ್ತು 3,000 ಅಂತೇಳಿ 2 ಕಂತುಗಳಲ್ಲಿ ಹಣವನ್ನ ಘೋಷಣೆ ಮಾಡಿ ಒಂದು ಸಹಾಯಧನ ಅಂತಕ್ಕಂಥದ್ದನ್ನ ಕೊಡೋದನ್ನ ಮಾಡುತ್ತೆ. ಇದರಲ್ಲಿ ಹಲವಾರು ನಿಬಂಧನೆಗಳನ್ನ ಹಾಕುತ್ತೆ. ಆ ನಿಬಂಧನೆಗಳಿಗೆ ಒಳಪಡುವಂತಹ ಚಾಲಕರುಗಳಿಗೆ ಮಾತ್ರ ಈ ಒಂದು ನೆರವು ಸಿಗುವಂತಹ ಕೆಲಸ ಕಾರ್ಯಗಳು ನಡೆಯುತ್ತೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೊರೋನಾ ಕಾಲದಲ್ಲಿ ಸತತವಾಗಿ 3 ಬಾರಿ ಲಾಕ್ಡೌನ್ ಅನ್ನ ಮಾಡಿ ನಮ್ಮನ್ನ ಮನೆಯಲ್ಲಿ ಕೂಡಾಕಿದಂತಹ ಸರ್ಕಾರಗಳು ಕೇವಲ ಸರ್ಕಾರಗಳು ನಮಗೆ ಅವತ್ತಿನ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಏನು ಮಾನವ ಈ ಭೂಮಿ ಮೇಲೆ ಬದುಕಬೇಕು ಅಂತ ಹಲವಾರು ಮಾರ್ಗಗಳಲ್ಲಿ ಒಂದು ನಿಯಮಗಳನ್ನು ರೂಪಿಸ್ಕೊಂಡಿರ್ತಾನೆ. ಅದು ಮನೆ ಬಾಡಿಗೆ ಕಟ್ಟೋದಾಗಬಹುದು, ತನ್ನ ವೃತ್ತಿಯನ್ನು ಆರಂಭ ಮಾಡೋದಾಗಬಹುದು, ಮಕ್ಕಳ ವಿದ್ಯಾಭ್ಯಾಸಗಳು, ಆರೋಗ್ಯ ಕ್ಷೇತ್ರಗಳು, ಹೀಗೆ ಹಲವಾರು ಆಯಾಮಗಳಲ್ಲಿ ತನ್ನ ಆದಾಯವನ್ನು ಕ್ರೋಢೀಕರಿಸಿ ಖರ್ಚು ಮಾಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ. ಆದರೆ ಆಳುವ ಸರ್ಕಾರಗಳು ಕೊಡುವಂತಹ 5,000 ರೂಪಾಯಿಗೆ ಹಲವಾರು ನಿಬಂಧನೆಗಳನ್ನು ಹಾಕಿ ಎಷ್ಟೋ ಜನ ಚಾಲಕರುಗಳಿಗೆ ಅವತ್ತಿನ ಕಾಲಘಟ್ಟದಲ್ಲಿ ಈ ಒಂದು ನೆರವು ಸಿಕ್ಕೋದೇ ಇಲ್ಲ. ಸ್ನೇಹಿತರೆ, ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ರಾಜ್ಯ ಸರ್ಕಾರವೇ ಆಗಲಿ, ಕೇಂದ್ರ ಸರ್ಕಾರವೇ ಆಗಲಿ, ಒಬ್ಬ ವ್ಯಕ್ತಿ 100 ರೂಪಾಯಿಗಳನ್ನ ದುಡಿಮೆ ಮಾಡಿದ್ರೆ ನೇರ ತೆರಿಗೆ ಅಂತಾನೆ 18 ರೂಪಾಯಿಗಳನ್ನ ಸರ್ಕಾರಗಳು ತೆಗೆದುಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತವೆ. ಈಗಿರುವಂತಹ ಸಂದರ್ಭದಲ್ಲಿಯೂ ಕೂಡ ಸರ್ಕಾರಗಳು ಆಯಾ ದೇಶದ ಅಭಿವೃದ್ಧಿಗಾಗಿ ಮತ್ತು ರಾಜ್ಯಗಳ ಅಭಿವೃದ್ಧಿಗಾಗಿ ಎಷ್ಟು ಕೋಟಿಗಟ್ಟಲೆ ಹಣವನ್ನ ಸುರಿದ್ರೂ ಕೂಡ ಸ್ವತಂತ್ರ ಭಾರತದಲ್ಲಿ ಇನ್ನೂ ಕೂಡ ಅಭಿವೃದ್ಧಿ ಆಗದೇನೆ ಉಳಿದಿರತಕ್ಕಂತಹ ಹಲವಾರು ಪ್ರದೇಶಗಳನ್ನ ತಾವುಗಳು ಕಂಡಿರಬಹುದು. ಉದಾಹರಣೆಗೆ, ಈ ಬೆಂಗಳೂರು ನಗರವನ್ನ ಕಟ್ಟಿದಂತಹ ನಾಡಪ್ರಭು ಕೆಂಪೇಗೌಡರು ಮತ್ತು ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟ ರಾಜರುಗಳು ಕೊಟ್ಟಂತಹ ಕೊಡುಗೆ ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ಅದು ಅಭಿವೃದ್ಧಿಯನ್ನ ಒಂದು ಮಾರ್ಗದರ್ಶನವಾಗಿ ತೆಗೆದುಕೊಂಡಿದ್ದು ಅಂತಂದ್ರೆ ಯಾವುದೇ ರೀತಿಯಾದ ತಪ್ಪಾಗಲಾರದು. ತದನಂತರದಲ್ಲಿ ಬೆಂಗಳೂರು ಅಭಿವೃದ್ಧಿ ಹೊಂದುತ್ತಾ ಹೋಗ್ತಾ 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 ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಸ್ವತಂತ್ರ ಭಾರತದಲ್ಲಿ ನಾವು ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಿದ್ದೀವಿ. ಇನ್ನು ಮುಂದಿನ 50 ವರ್ಷಗಳ ಕಾಲ ಈ ರಸ್ತೆಗೆ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳು ಬರೋದಿಲ್ಲ ಅನ್ನುವಂತಹ ಒಂದು ಮಟ್ಟಕ್ಕೆ ಯಾವುದೇ ರೀತಿಯಾದ ಅಭಿವೃದ್ಧಿಗಳು ಆಗಿಲ್ಲ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವರ್ಷಕ್ಕೆ 2 ಬಾರಿ ಚರಂಡಿಗಳನ್ನ ಕ್ಲೀನ್ ಮಾಡೋದಕ್ಕೆ ಅಂತಾನೆ ನಮ್ಮ ತೆರಿಗೆ ಹಣದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡುವಂತಹ ಒಂದು ವ್ಯವಸ್ಥೆಗಳನ್ನ ತಾವು ನೋಡಿರ್ತೀರ. ನಾವು ಕಟ್ಟುವಂತಹ ತೆರಿಗೆ ಹಣದಲ್ಲಿ ಈ ದೇಶದ ಅಭಿವೃದ್ಧಿಯ ಜೊತೆಯಲ್ಲಿ ನಾಗರಿಕರಿಗೆ ಉತ್ತಮವಾದ ಸೌಲಭ್ಯಗಳನ್ನ ಕಲ್ಪಿಸಬೇಕಾದಂತಹ ಸರ್ಕಾರಗಳು ಕೇವಲ ಹಣ ಖರ್ಚು ಮಾಡೋದ್ರಲ್ಲೇನೆ ಇರುವಷ್ಟು ಕಾಳಜಿ ಮತ್ತು ಅವರವರ ವೈಯಕ್ತಿಕ ಕೆಲವು ಅಭಿಲಾಷೆಗಳನ್ನ, ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಇರುವಷ್ಟು ಆಸಕ್ತಿಗಳು ಈ ದೇಶದ ಜನಗಳ ಮೇಲೆ ಇಲ್ಲ ಅಂತಕ್ಕಂಥದ್ದು ದೊಡ್ಡ ಮಟ್ಟಕ್ಕೆ ಎದ್ದು ಕಾಣ್ತಾ ಇದೆ. ಸ್ನೇಹಿತರೆ, ಕೊರೋನಾದಂತಹ ಸಂದರ್ಭದಲ್ಲಿಯೂ ಕೂಡ ದೇಶ ಏನೋ ಒಂದು ಹೊಸ ಮಾರ್ಗ ಮತ್ತು ಹೊಸ ದಿಕ್ಸೂಚಿಯನ್ನ ತೆಗೆದುಕೊಂಡು ಈ ದೇಶದ ಜನಗಳಿಗೆ ಅಭಿವೃದ್ಧಿಯ ಪಥದತ್ತ ತೆಗೆದುಕೊಂಡು ಹೋಗುತ್ತೆ ಅಂತ ಕಂಡ್ರೆ, ಇತ್ತೀಚಿನ ದಿನಗಳಲ್ಲಿ ತಮ್ಮ ಆಶಾಭಾವನೆಗಳನ್ನ ಒಂದು ರೀತಿ ನಿರಾಸಕ್ತಿಯಾಗಿ ಮಾಡ್ತಾ ಇರ್ತಕ್ಕಂಥ ಭಾಷಣಗಳನ್ನ ತಾವುಗಳು ಗಮನಿಸಬಹುದು. ಕೊರೋನಾದಂತಹ ಸಂದರ್ಭದಿಂದ ಇತ್ತೀಚೆಗೆ ನಡೆದ ಹಲವಾರು ತಾವು ಎಲೆಕ್ಷನ್ಗಳನ್ನ ನೋಡಿರ್ತೀರ. ಇಂತಹ ಸಂದರ್ಭದಲ್ಲಿಯೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನ ವ್ಯಯ ಮಾಡ್ತಕ್ಕಂಥದ್ದನ್ನು ಕೂಡ ನೋಡಿರ್ತೀರ. ಹಾಗೆ ಒಂದು ಬಹಿರಂಗ ಸಭೆಯಲ್ಲಿ ಒಂದು ಖಾಸಗಿ ಚಾನೆಲ್ನಲ್ಲಿ ಕುಳಿತುಕೊಂಡಂತಹ ಸಚಿವರೊಬ್ಬರು ಹೇಳಿಕೆಯನ್ನ ಕೊಡ್ತಾರೆ. ಕೊರೋನಾದಿಂದ ಹಿಂಬದಿಯ ರಾಜಕೀಯಕ್ಕೂ ಮತ್ತು ಕೊರೋನಾ ಆದ ನಂತರದಲ್ಲಿ ಬರ್ತಿರ್ತಕ್ಕಂತಹ ರಾಜಕೀಯಕ್ಕೂ ಭಾರಿ ಅಜಗಜಾಂತರ ವ್ಯತ್ಯಾಸಗಳಿದೆ. ಇತ್ತೀಚೆಗೆ ಸರ್ಕಾರಗಳು ಫ್ರೀ ಬೀಸ್ ಅಂತಕ್ಕಂತಹ ಘೋಷಣೆಯನ್ನ ಮಾಡಲಿಲ್ಲ ಅಂದ್ರೆ ಜನ ಓಟ್ ಹಾಕೋದೇ ಇಲ್ಲ ಅನ್ನುವಷ್ಟು ನಿರಾಸಕ್ತಿಯಾಗಿ ಅವರು ಹೇಳಿಕೆಗಳನ್ನ ದಾಖಲಿಸ್ತಾರೆ. ಅಂದ್ರೆ ನಾವುಗಳು ಅರ್ಥ ಮಾಡ್ಕೋಬೇಕು, ವಿದ್ಯಾವಂತರ ಆದಷ್ಟು 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 ನಾವು ನಾಗರಿಕತೆ ಕಡೆಗೆ ದೇಶವನ್ನ ಮುನ್ನಡೆಸಬೇಕಾದಂತವರು ಅನಾಗರಿಕರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ದೇಶದ ಅಭಿವೃದ್ಧಿಗೆ ಮಾರಕವಲ್ಲ, ಇದು ದಿಕ್ಸೂಚಿಯೂ ಅಲ್ಲ, ದೊಡ್ಡ ಮಾರಕವಾಗಿ ತಾವು ಬದಲಾವಣೆಗಳನ್ನ ಮಾಡ್ತಾ ಇದ್ದೀರಾ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಅದು ತಿಳಿದಿರುವ ಹಾಗೆ ಈಗ ಒಂದು ದೊಡ್ಡ ಹೊಡೆತ ಅಂದ್ರೆ ಅದು ಮಧ್ಯ ಪ್ರಾಚ್ಯದಲ್ಲಿ ನಡೀತಿರ್ತಕ್ಕಂತಹ ಯುದ್ಧ ಭೀತಿ. ಈ ಯುದ್ಧ ಭೀತಿಯನ್ನ ಗಮನಿಸಿದಂತ ಸಂದರ್ಭದಲ್ಲಿ ಇದರ ನೇರ ಹೊಡೆತ ಸಾರಿಗೆ ಕ್ಷೇತ್ರಕ್ಕೆ ದೊಡ್ಡ ಮಟ್ಟಕ್ಕೆ ಹೊಡೆತವನ್ನ ಕೊಡುತ್ತೆ. ಸ್ನೇಹಿತರೆ, ಇವತ್ತೇನು ದೇಶದ ಪ್ರಧಾನಮಂತ್ರಿಗಳು ಬಡತನದ ಬಗ್ಗೆ ಧ್ವನಿಯನ್ನ ಎತ್ತಿದರೆ, ನಮ್ಮ ಒಂದು ಅಂದಾಜಿನ ಪ್ರಕಾರವಾಗಿ ಮತ್ತು ಹಲವಾರು ಮಾಧ್ಯಮಗಳು ಮತ್ತು ಪತ್ರಿಕಾ ಪ್ರಕಟಣೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ
ಈ ಮಧ್ಯ ಬಡತನಕ್ಕೆ ಹೋಗ್ತಕ್ಕಂತಹ ಮೊದಲು ನಿಂತ್ಕೊಳ್ತಕ್ಕಂಥದ್ದೇ ಸಾರಿಗೆ ಕ್ಷೇತ್ರ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸ್ನೇಹಿತರೆ, ಇತ್ತೀಚೆಗೆ LPGಯ ದರ ಸರಿಸುಮಾರು 40 ರೂಪಾಯಿಗಳ ಏರಿಕೆಯಾದರೂ ಕೂಡ ಅದನ್ನ ಸರಿದೂಗಿಸಿಕೊಂಡು ಹೋಗ್ತಿರ್ತಕ್ಕಂತಹ ಚಾಲಕರುಗಳೇ ಈ ದೇಶದ ನಿಜವಾದ ಸಾರಥಿಗಳು. ಏಕೆಂದ್ರೆ ಇಷ್ಟು ದೊಡ್ಡ ಮಟ್ಟದ ಏರಿಕೆಯನ್ನ ಕಂಡರೂ ಕೂಡ ತನ್ನ ಒಂದೊತ್ತಿನ ಒಡಲನ್ನ ತುಂಬಿಸಿಕೊಳ್ಳೋದಕ್ಕೆ ಅನ್ನಕ್ಕಾಗಿ ಹಾತೊರೆಯುವಂತಹ ಒಂದು ಜೀವ ತನ್ನ ಜೀವನವನ್ನ ಕಟ್ಕೊಳ್ತಾ ಇದೆ. ಇತ್ತೀಚೆಗೆ 3 ರೂಪಾಯಿ ದರ ಏರಿಕೆಯಾಗಿದೆ ಮತ್ತು 1 ರೂಪಾಯಿ ಮತ್ತೆ 4 ರೂಪಾಯಿ ಏರಿಕೆಯನ್ನು ಕಂಡಿರ್ತಕ್ಕಂಥ ಡೀಸೆಲ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ಇವೆಲ್ಲವೂ ಕೂಡ ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವಸ್ತುಗಳನ್ನ ಸಾಗಾಟ ಮಾಡುವಂತಹ ದೊಡ್ಡ ದೊಡ್ಡ ಲಾರಿಗಳ ಡೀಸೆಲ್ ದರ ಏನಾದರೂ ದೊಡ್ಡ ಮಟ್ಟಕ್ಕೆ ಏರಿಕೆಯಾದರೆ ಅದರ ನೇರವಾದ ಹೊಡೆತವನ್ನ ಮತ್ತು ಇದರ ಆಗು ಹೋಗುಗಳು, ಇದರ ಬೆಲೆ ಏರಿಕೆಯನ್ನ ದೊಡ್ಡ ಮಟ್ಟಕ್ಕೆ ನಾವು ಅನುಭವಿಸುವಂಥದ್ದು ಈ ದೇಶದ ನಾಗರಿಕರು ಮತ್ತು ಮಧ್ಯಮ ಮತ್ತು ಕೆಳ ಹಂತದಲ್ಲಿ ಇರ್ತಕ್ಕಂತಹ ಜನಗಳ ವಿನಃ ಈ ದೇಶದಲ್ಲಿ ತೆರಿಗೆಯಿಂದ ಜೀವನ ಮಾಡುವಂತಹ ಯಾರೂ ಕೂಡ ಬಡತನದ ಲೆವೆಲ್ಗೆ ಬರೋದಿಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಸ್ನೇಹಿತರೆ, ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಶಾಸಕರ ಸಂಬಳ ಏರಿಕೆಯ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆಯಾಗುತ್ತೆ. ಆಗ ತಾವೆಲ್ಲರೂ ಕೂಡ ಇದೇ ರೀತಿಯಾದ ಪ್ರಶ್ನೆಗಳನ್ನ ಮಾಡ್ತೀರಾ ಅಂತ ಕೇಳಬೇಕಾಗುತ್ತೆ. ಇವತ್ತು ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ, ಆಟೋ ರಿಕ್ಷಾ ಚಾಲಕರುಗಳ ಬದುಕಿನಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಿರ್ತಕ್ಕಂತಹ ಕೇಂದ್ರ ಸರ್ಕಾರದ ಕೆಲವು ಕಾನೂನುಗಳು ಮತ್ತು ರಾಜ್ಯ ಸರ್ಕಾರಗಳು ಮಾಡಿರ್ತಕ್ಕಂತಹ ಎಡವಟ್ಟಿನಿಂದ ಇಡೀ ಆಟೋ ರಿಕ್ಷಾ ಚಾಲಕರ ಜೀವನ ಸಂಪೂರ್ಣವಾಗಿ ವಿನಾಶದ ದಾರಿಗೆ ಬಂದು ನಿಂತಿದೆ ಅಂತಂದ್ರೆ ಯಾವುದೇ ರೀತಿಯಾದ ತಪ್ಪಾಗಲಾರದು. ಈ ದೇಶದಲ್ಲಿ ಕಾನೂನನ್ನ ಪ್ರಶ್ನೆ ಮಾಡುವುದೇ ಒಂದು ದೊಡ್ಡ ತಪ್ಪು ಅನ್ನುವ ರೀತಿಯಲ್ಲಿ ಬಿಂಬಿಸುವಂತಹ ಕೆಲವು ವ್ಯಕ್ತಿಗಳು, ಕಾನೂನಿಗಿಂತಲೂ ಕಾನೂನನ್ನ ಉಲ್ಲಂಘಿಸಿ ನಡೆಯುವಂತಹ ಸಂಸ್ಥೆಗಳೇ ಇವತ್ತು ರಾಜಾರೋಷವಾಗಿ ಕಂಪನಿಗಳನ್ನ ದೊಡ್ಡ ಮಟ್ಟಕ್ಕೆ ಕಟ್ಟುತ್ತಿದ್ದಾರೆ ಅಂತಂದ್ರೆ ಅದು ಕೂಡ ಸತ್ಯವಾದ ಮಾತುಗಳು. ಸತತ 9 ವರ್ಷಗಳಿಂದ 10 ವರ್ಷಗಳಿಂದಲೂ ಕೂಡ ಒಂದೇ ಒಂದು ವ್ಯವಸ್ಥೆಯನ್ನ ಬದಲಾವಣೆಯನ್ನ ಮಾಡಕ್ಕಾಗದೇ ಇರತಕ್ಕಂತಹ ಸರ್ಕಾರಗಳು ಮತ್ತು ಅಧಿಕಾರಿಗಳು ಯಾವ ಮಟ್ಟಕ್ಕೆ ನಿರ್ಲಕ್ಷ್ಯವನ್ನು ಎತ್ಕೊಂಡೋಗಿದ್ದಾರೆ ಮತ್ತು ಈಗ ಭಾರತದ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂತಹ ಭಾಷಣದನ್ನ ಗಮನಿಸಿದಾಗ ಈ ರೆಡ್ ಕಾರ್ಪೆಟ್ನ ಕಂಪನಿಗಳಿಗೆ ಬೆಂಬಲ ಕೊಡುವಂತಹ ಸರ್ಕಾರಗಳು ಮುಂದಿನ ದಿನಗಳಲ್ಲೂ ಕೂಡ ನಿಂತ್ಕೊಳ್ರಿ. ಚಾಲಕರುಗಳು ಒಗ್ಗಟ್ಟಿನ ಪ್ರದರ್ಶನ ಮತ್ತು ಒಗ್ಗಟ್ಟಾಗಿ ನಾವೆಲ್ಲರೂ ಒಂದು ನಮ್ಮ ಬದುಕಿಗಾಗಿ ನಾವು ಹೋರಾಟಗಳನ್ನ ಮಾಡಬೇಕು, ನಮ್ಮ ಬದುಕಿಗಾಗಿ ನಾವು ರಸ್ತೆಗೆ ಇಳಿಲೇಬೇಕು ಅಂತಕ್ಕಂತಹ ಒಂದು ಆಶಾಭಾವನೆಯನ್ನು ಏನಾದರೂ ವ್ಯಕ್ತಪಡಿಸಲಿಲ್ಲ ಅಂತಂದ್ರೆ ನಿಮ್ಮ ಜೀವನ ನಿಜವಾಗಿಯೂ ಕೂಡ ಆಡಳಿತ ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಯಾವುದೇ ಆಗಿರ್ತಕ್ಕಂತಹ ರಾಜಕಾರಣಿಗಳು ಬದುಕನ್ನು ಕಟ್ಟುವುದಿಲ್ಲ ಅಂತಕ್ಕಂಥದ್ದು ಅಷ್ಟೇ ಸತ್ಯ ಸ್ನೇಹಿತರೆ.